ಇಲ್ಲ, ಒಳ್ಳೆ ಕಾನ್ಸೆಪ್ಟ್ ಆಕ್ಚುಲಿ. ತುಂಬಾ ಒಳ್ಳೇದಾಗಿ ಒಳ್ಳೆ ಕಾನ್ಸೆಪ್ಟ್ ಹೇಳಕ್ ಹೋಗಿದ್ದಾರೆ. ಪರ್ಫಾರ್ಮೆನ್ಸ್ ಕೂಡ ನೋಡಿ ಇಲ್ಲೇ ಇದ್ದಾರೆ. ಬರೇ ಒಂದ್ ನಿಮಿಷ. ಹಾ, ಇಲ್ಲ ಚೆನ್ನಾಗಿದೆ. ಒಂದು ಎಸ್ಪೆಷಲಿ ಮಳೆಯಾಗೋ ಮೊದಲು ಅಂತ ಒಂದು ಸಾಂಗ್ ಇದೆ. ಆ ಸಾಂಗ್ ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಆ ಸಾಂಗ್ಗೋಸ್ಕರ ಸಿನಿಮಾ ನೋಡ್ಬೋದು. ತುಂಬಾ ಇಷ್ಟ ಆಗಿದ್ ಸೀನಾ. ಹಾ, ಈಗ ಏನಾದ್ರೂ ಒಬ್ರಿಗೆ ನಾವು ಒಂದು ಮಾತು ಕೊಟ್ಟಿರ್ತೀವಿ, ಆ ಮಾತನ್ನ ತೀರ್ಸೋದಕ್ಕೆ ಕೆಲವೊಂದ್ಸಲ ಆಗಲ್ಲ, ಏನೋ ಅವ್ರು ಬದುಕಿದ್ದಾಗ್ಲೆ. ಸೊ ಹೀರೋ ಒಂದತ್ರ ಹೀರೋಯಿನ್ ಸಾಂಗ್ ಕೇಳಿದ್ಲು ಅಂತ ಅವಳು ಸತ್ತಾದ್ಮೇಲೆ ಹೋಗಿ ಅವಳ ಸಮಾಧಿ ಮೇಲೆ ಸಾಂಗ್ ಇಡ್ತಾನೆ ನೋಡಿ, ಅದ್ ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಫ್ಯಾಮಿಲಿ ಸ್ಟೋರಿ, ಫ್ಯಾಮಿಲಿ ಎಲ್ಲ ಪೇರೆಂಟ್ಸ್ ಎಲ್ಲ ಬಂದು ನೋಡ್ಬೋದು ಸ್ಟೋರಿನ. ಚೆನ್ನಾಗಿದೆ ಸರ್. ಹಾಡ್ ಸಾಂಗ್ಸು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಎಲ್ಲಿ ಬೋರ್ ಅನ್ಸಲ್ಲ. ಫ್ಯಾಮಿಲಿ ಇಲ್ಲ ಚೆನ್ನಾಗಿದೆ. ಅವರು ಚೆನ್ನಾಗಿ ಮಾಡಿದ್ದಾರೆ ಸರ್. ಅಂದ್ರೆ ಲವ್ ಅಲ್ಲಿ ಯಾವ ತರ ಇರುತ್ತೆ, ಹೇಗ್ ಬ್ರೇಕಪ್ ಆದ್ರೆ ಹೇಗ್ ಮುಂದೆ ಹೋಗ್ಬೋದು ಅನ್ನೋದು ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿದೆ. ಕುಟುಂಬಸ್ಥರೆಲ್ಲರೂ ಕುತ್ಕೊಂಡು ನೋಡ್ಬೋದು. ತುಂಬಾ ಚೆನ್ನಾಗಿದೆ ಅಂದ್ರೆ ಎಲ್ಲ ಮೊದ್ಲಿಂದ ಕೊನೆವರೆಗೂ ಚೆನ್ನಾಗಿದೆ. ಹೆಣ್ಣು ಮಕ್ಳಾಗ್ಲಿ ಗಂಡು ಮಕ್ಳಾಗ್ಲಿ ತಿಳ್ಕಂತ ವಿಷಯ ಆಯ್ತು. ಚೆನ್ನಾಗಿದೆ ಪಿಕ್ಚರ್. ಮೂವಿ ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಸೂಪರ್ ಆಗಿದೆ ಮೂವಿ. ಎಲ್ರಿಗೂ ಇಷ್ಟ ಆಗುತ್ತೆ, ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ಎಲ್ರು ಬಂದ್ ನೋಡ್ಲೇಬೇಕು. ನನ್ಗಂತೂ ತುಂಬಾ ಪರ್ಸನಲಿ ಸಖತ್ ಇಷ್ಟ ಆಯ್ತು ಮೂವಿ. ಆಮೇಲೆ ಸಾಂಗ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಫಸ್ಟ್ ಹಾಫ್ ಅಲ್ಲಿ ಸಾಂಗ್ ಇದೆಯಲ್ಲ, ಅದು ಸಖತ್ತಾಗಿ ಇಷ್ಟ ಆಯ್ತು ಸರ್. ಥ್ಯಾಂಕ್ ಯು. ಟ್ರೂ ಲವ್ ಮಾಡ್ಲೇಬೇಕು ಎಲ್ರು. ಟ್ರೂ ಲವ್ ಮಾಡೋರ್ಗೆ ಕಾಲ ಇಲ್ಲ. ಬಟ್ ಎಲ್ರು ಆದಷ್ಟು ಟೈಮ್ ಪಾಸ್ ಲವ್ ಅಂತೂ ಯಾರು ಮಾಡಬೇಡಿ. ದಯವಿಟ್ಟು ಅವರು ಲೈಫಲ್ಲಿ ಆಟ ಆಡಬಾರ್ದು ಯಾರು. ಟ್ರೂ ಲವ್ ಮಾಡಬೇಕು, ಅದಷ್ಟೇ ನಾನು ಹೇಳಕ್ ಇಷ್ಟಪಡ್ತೀನಿ. ಹೊಸಬ್ರು ಮಾಡಿರೋದು ಅಂದ್ರೆ ಯೂಶಲಿ ಯಾರು ಬಂದು ನೋಡಲ್ಲ. ಹೊಸಬ್ರು ಏನ್ ಮಾಡಿರ್ತಾರೆ ಅಂತಾರೆ. ಬಟ್ ಈ ಮೂವಿ ಹಾಗಿಲ್ಲ, ಹೊಸಬ್ರು ಮಾಡಿದ್ದಾರೆ ಅಂತ ಅನ್ಸೋದೇ ಇಲ್ಲ. ತುಂಬಾ ಚೆನ್ನಾಗಿದೆ ಮೂವಿ, ಒಳ್ಳೆ ಮೆಸೇಜ್ ಕೂಡ ಅಂತ ಮೂವಿ. ದಯವಿಟ್ಟು ಎಲ್ರು ಬಂದು ನೋಡಿ, ತುಂಬಾ ಚೆನ್ನಾಗಿದೆ ಮೂವಿ. ಥ್ಯಾಂಕ್ ಯು. ಹಾಗೆ ಪರ್ಟಿಕ್ಯುಲರ್ ಆಗಿ ಹಾಗೇನಿಲ್ಲ, ಎಲ್ಲಾ ಸೀನ್ಗಳು ಚೆನ್ನಾಗಿದೆ ಮೂವಿಯಲ್ಲಿ. ಆ ತರ ಚೂಸ್ ಮಾಡುವಂತ ಸಿನಿಮಾ ಅಲ್ವೇ ಇಲ್ಲ ಅದು. ಎಲ್ಲಾ ಸೀನು ಚೆನ್ನಾಗಿದೆ, ಸಿನಿಮಾ ಪೂರ್ತಿ ಚೆನ್ನಾಗಿದೆ. ಥ್ಯಾಂಕ್ ಯು. ಸಾಂಗ್ಗಳು ತುಂಬಾ ಚೆನ್ನಾಗಿದೆ, ಲಿರಿಕ್ಸ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಸಾಂಗ್ಸ್ ಕೂಡ. ಥ್ಯಾಂಕ್ ಯು. ಮೆಸೇಜ್ ದಯವಿಟ್ಟು ಯಾರು ಟೈಮ್ ಪಾಸ್ ಲವ್ ಮಾಡಬೇಡಿ. ಅವಶ್ಯಕತೆಗೋ ಟೈಮ್ ಪಾಸ್ಗೋ ಅಥವಾ ಸಿಚುವೇಶನ್ಶಿಪ್ ಏನು ಟೈಮ್ಗೋಸ್ಕರ ಲವ್ ಮಾಡಬೇಡಿ. ದೂರ ಇದ್ರೂ ಪರವಾಗಿಲ್ಲ, ಈ ಬೇರೆಯವ್ರ ಜೀವನ ಹಾಳು ಮಾಡಬೇಡಿ. ಥ್ಯಾಂಕ್ ಯು. ಚೆನ್ನಾಗಿದೆ. ಸಾಂಗ್ಸ್ ಚೆನ್ನಾಗಿದೆ, ಆಕ್ಟಿಂಗ್ ಚೆನ್ನಾಗಿದೆ, ಮೆಸೇಜ್ ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ಇದೆ, ಫ್ಯಾಮಿಲಿ ಓರಿಯೆಂಟೆಡ್. ತುಂಬಾ ಚೆನ್ನಾಗಿತ್ತು. ಅಂಡ್ ನಂಗೆ ಸಾಂಗ್ಸ್ ತುಂಬಾ ಇಷ್ಟ ಆಯ್ತು ಮೂವಿದು. ಪಕ್ಕ ಈ ಮೂವಿ ತುಂಬಾ ಚೆನ್ನಾಗಿ ಇದು ಹಿಟ್ ಆಗುತ್ತೆ. ಅಂಡ್ ಐ ಲೈಕ್ ದ ದಿವ್ಯಾ ಕೀರ್ತಿ. ಶಿ ವಾಸ್ ಸೋ ನೈಸ್ ಅಂಡ್ ಶಿ ಇಸ್ ಮೈ ರೀಸೆಂಟ್ ಫೇವ್ರೆಟ್ ಹೀರೋಯಿನ್. And her song that was so nice. ಇದೇ ಇವಾಗ ನಂಗೆ ರೀಸೆಂಟ್ ಮೂವಿ ಇಷ್ಟ ಆಗಿದೆ ಅಂದ್ರೆ ಇದೇ ಇವಾಗ ಇಷ್ಟ ಆಗಿತ್ತು. ಅಂಡ್ ನಂಗೆ ಇವಾಗ ಮೂವಿ ನೋಡ್ಬೇಕಂತ ಇದ್ದೆ, ಫೇವ್ರೆಟ್ ಮೂವಿ ಅಂತ ನೋಡ್ಬೇಕಂದ್ರೆ ಇವಾಗ ಒಂದು ಫೇವ್ರೆಟ್ ಮೂವಿ ಸಿಕ್ತು. ಅಂಡ್ ತುಂಬಾ ಇಷ್ಟ ಆಯ್ತು. ನಾನು ಇದು ಮತ್ತೆ ಮತ್ತೆ ನೋಡ್ಬೇಕನ್ಸ್ತದೆ.